ದತ್ತ ವಿದ್ಯಾರ್ಥಿನಿಯರು ಶಾಸಕ ಶರಣು ಸಲಗರೆಗೆ ದೂರು. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯದ ಮಕ್ಕಳು ಶಾಸಕ ಶರಣು ಸಲಗರ್ ಅವರಿಗೆ ಭೇಟಿ ಮಾಡಿ ತಮ್ಮ ಕುಂದುಕೊರತೆಗಳನ್ನು ಶಾಸಕರಿಗೆ ತಿಳಿಸಿದ್ದಾರೆ. ಇಲ್ಲಿ ನಮಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಯಾವುದೇ ಸವಲತ್ತುಗಳು ಕೊಡುತ್ತಿಲ್ಲ, ಸರಿಯಾದ ಊಟ ಕೊಡು ಎಂದ್ರೆ ಹೀಯಾಳಿಸಿ ಮಾತನಾಡುತ್ತಾರೆ, ಪದೇ ಪದೇ ನಮಗೆ ಬೈಯುತ್ತಾರೆ ಎಂದು ಶಾಸಕರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಆಕ್ರೋಶಗೊಂಡ ಶಾಸಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ದಿಲೀಪ್ ಕುಮಾರ್ ಉತ್ತಮ್ ಹಾಗೂ ಹಾಸ್ಟೆಲ್ ವಾರ್ಡನಿಗೆ ತರಾಟೆಗೆ ತೆಗೆದುಕೊಂಡರು. ಇನ್ನು ಮುಂದೆ ಮಕ್ಕಳಿಗೆ ಊಟ ಬಡಿಸುವ ಮೊದಲು ನೀವು ಆಹಾರ ಸೇವಿಸಬೇಕು, ನಂತರ ವಿದ್ಯಾರ್ಥಿಗಳಿಗೆ ನೀಡಬೇಕೆಂದು ಅಧಿಕಾರಿಗಳ ಮೇಲೆ ಗರಂ ಆದರು. ಸಂತೋಷಗೊಂಡ ವಿದ. ವರದಿ ಮಾಧವಿ ಲಾಖೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಗೇನು ಫೆಸಿಲಿಟಿಗಳು ಏನ್ರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನ್ರ ಕೇಳಕ್ ಏನು ಕೊಡಲ್ರಿ. ಒಂದಿನ ಮಾಡಕ್ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನಿ ಊಟ ಅಪ್ಲೈ ಜರ ಒಂದಿನೂ ಏನು ಮಾಡಲ್ರಿ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕಾಗ್ತದೆ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕ್ರಿ ಕಾಲೇಜ್ನಾಗ. ಇದು ಮಧ್ಯಾಹ್ನ ಊಟ ಏ ನಂಬರ್ ತರಿ ನಿಮ್ಮ BCM ಸೋಷಿಯಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ದು? ಹಾಸ್ಟೆಲ್ ಎಲ್ಲದ? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು. ಈ ಕೇಸಿಂದ ನಾಚಿ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳ್ರಿ ನಿಮ್ಗೆ. ಓಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಇದು ನಾಷ್ಟ ನೋಡಿ. ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರ ನಮ್ಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬರ್ರಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ. 2 ನಿಮಿಷ ನಾಚಿ ಶರ್ಮ ಬೇಕು. ನಿಮ್ಮ ವಾಟ್ಸ್ಆಪ್ ನಂಬರ್ ಇದು ತ ವಾರ್ಡರ್ ನಂಬರ್ ತ ಸರ್. ಅದು ಕಂಪೌಂಡ್ ಮಾಡ್ಯಾರ್ರಿ. ಕೊಂಡಿ ಹಾಕೋದು ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಕೇಳಿದಿಲ್ಲ ರೀ. ಕೇಸ್ ಮಾಡಿ ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ, ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಗೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್. ಅದು ಮತ್ತೊಂದು ಕೇಳಿ ಹುಡುಗಿಯರು ಹೇಳ್ತಾರೆ ಸರ್. ಒಂದು ಹುಡುಗಿ ಕಂಪೌಂಡ್ ಚಡ್ದಿ ಕಂಪೌಂಡ್ ಹಾರ್ ಬಂದನಂತ ಹುಡುಗಿ. ನಮಸ್ಕಾರ ಯೋಗೇಶ್. ನಿನಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸುಸೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ. ನಿಮ್ಮ ನೌಕರಿ ನಾವೆಲ್ಲ ನಿಮ್ಮ ಸೆಲೆಕ್ಟ್ ಇಲ್ರಿ, ಮಕ್ಕಳು ಸೆಲೆಕ್ಟ್ ಅದ ನಿಮ್ಮೆಲ್ಲ ನೌಕರಿಗಳು.
ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವ್ದಾರೆ ವಿಸಿಟ್ ಒಟ್ಟ ಮಾಡಿದ್ರಿ ಯಾರು ಮಾಡಿರಿ ವಿಸಿಟ್ ಮಾಡಿರಿ ನೀವು ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ ಇದು ಸುಸ್ಲಾ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ ಮಾಡಿ ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇರಲಿಲ್ಲ ಒಂದು ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ ಮುಂದಕ್ಕೆ ಬರ್ತಾರೆ ನ್ಯೂಸ್ ಎಲ್ಲರೂ ಅವರು ಹುಡುಗರು ಬರಲ್ಲ ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯ್ತು ಆ ಹಾಸ್ಟೆಲ್ ಈಗ ರಿಪೋರ್ಟ್ ಮಾಡಿ ಯೋಗೇಶ್ವರನು ಕರೆದಿಲ್ಲ ನೀವು ಏನು ಮಾಡ್ತಿರೋ ನಾಳೆ ನಡೆದು ಹಾಸ್ಟೆಲ್ ಬೇರೆ ಒಳ್ಳೆ ವಿಚಾರ ಚೇಂಜ್ ಮಾಡ್ರಿ ಸಸ್ಪೆಂಡ್ ಮಾಡ್ರಿ ನಾನು ಅವನಿಗೆ ಮುಂಚೆನೇ ನಿನ್ನೆ ಹೇಳಿದ್ದೀನಿ ಸಸ್ಪೆಂಡ್ ಮಾಡ್ರಿ ಇಲ್ಲಾಂದ್ರೆ ಚೇಂಜ್ ಮಾಡ್ರಿ ಏನು ಮಾಡಕ್ಕೆ ಮುಂಚೆನೇ ಮಾಡಿತ್ತು ನಾನು ಅವ್ನಿಗೆ ಅಂತ ಅಲ್ದೇ 2ನೇ ಚಾರ್ಜ್ ಕೊಟ್ಟರು ನಾನು 2ನೇ ಚಾರ್ಜ್ ಕೊಡ್ಬೇಡ್ರಿ ಅಂತವ್ರಿಗೆ ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯೋರಿಗೆ ಕೊಡ್ಬೇಡ್ರಿ ಕೊಟ್ಟರು ಸರ್ ಮಕ್ಕಳು ತಿನ್ಬೋದಾ ಇವ್ರಿಗೆ ಕೇಳ್ತೀನಿ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲತ್ತಿಲ್ಲ ಸರ್ ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂದ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್ ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್ ನಾನು ಚಾರ್ಜ್ ಮಾಡಿ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ರೀ ನಾನು ನಿಮಗೆ ಒಂದು ಪಕ್ಕ ಕೊಡ್ತೀನಿ ಸರ್ ನಿಮ್ಮ ಅರ್ಥ ನಾನು ಪಕ್ಕ ಕೊಡ್ತೀನಿ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ ನಾ ಹೋಗಿ ಊಟ ಮಾಡೀನಿ ಸರ್ ಇದು ನಾನೀಗ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ರೆಫರೆನ್ಸ್ ಇಮಿಡಿಯೇಟ್ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ ನಿಮ್ಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ಸರ್ ಇನ್ನೊಂದು ಮಾತು ನೀವು ನಿಮ್ಗೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ನಾನು ಕೆಲಸ ರಿಪೋರ್ಟ್ ಬರೆದಿದ್ದೀನಿ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀನಿ ನೀವು ಚೇಂಜ್ ಮಾಡ್ತು ನೀವೇನು ಚಿಂತೆ ಮಾಡಿ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದವ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ ಮೇಡಮ್ ಮಾಡ್ತಾಳೆ ದಿಲೀಪ್ ಕುಮಾರ್ ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ನಂಗೆ ಹೋಗಕ್ಕಾಗಿಲ್ಲ ದೇವಲ್ಲಿಂದ ಸರ್ ದಯಮಾಡಿ ತೆಗೀರಿ ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ ಒಂದ್ಸಲ ಬಿಟ್ಟು 2 ಸಲ ಚಾರ್ಜ್ ಕೊಟ್ಟಿದ್ದೆ ಅವ್ರಿಗೆ ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ ಅದ ಇವತ್ತು ನೀವು ಕೇಳ್ರಿ ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು ಮಧ್ಯಾಹ್ನ ಊಟ ಸಾಧ್ಯ ಅಂದ್ರೆ ನಾನು ಬರ್ತೀನಿ ಇವ್ರಿಗೆ ಚಾ ಕೊಡ್ತೀನಿ ನಮ್ಗೇನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರ ಸರ್ ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ ನೀವು ಓದ್ಲಕ್ಕೆ ಬಂದಿರೇನು ಊಟ ಮಾಡಕ್ಕೆ ಬಂದಿರ ಅಂತಾರಿ ನಾವು ಏನರ ಕೇಳಕ್ ಹೋದ್ರಿ ಏನು ಕೊಡಲ್ರಿ ಒಂದು ದಿನ ಮಾಡಕ್ಕೆ ಹೋದ್ರಿ ನೀವು ಮಾಡ್ತೇವೆ ನೀವು ಓದ್ರಿ ಅಂತಾರಿ ಬರೇರಿ ಏನು ಊಟ ಕೊಡಲ್ರಿ ನಾವು ಕೇಳೋ ಗಂಟ ಸಾಲು ಏನು ಕೇಳೋ ಗಂಟ ಕೊಡಲ್ಲ ಇರ್ಲಕ್ಕೆ 15-20 ಜನ ಇರ್ತೇವ್ರಿ ಅದ್ರೊಳಗೆ ಮನೆ ಊಟ ಅಪ್ಲೈ ಜರ ಒಂದು ದಿನನೂ ಏನು ಮಾಡಲ್ರಿ ಮಧ್ಯಾಹ್ನಕ್ಕೂ ಇದೇ ತಿನ್ಬೇಕಾಗ್ತದೆ ಡಬಲ್ ನಾಷ್ಟ ಇದು ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕ್ರಿ ಕಾಲೇಜ್ನಲ್ಲಿ ಇದು ಮಧ್ಯಾಹ್ನ ಊಟ ಏ ನಂಬರ್ ತರೀತೀನಿ ಸರ್ ಈಗ ಹೊಟ್ಟಿದೆ ಅಂದ್ರೆ ಇದು ನಿಮ್ಮ BCM ಸೋಷಿಯಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್ ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ದು ಹಾಸ್ಟೆಲ್ ಎಲ್ಲದ ಅದು ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರ್ ಸೊಸೆ ಹಿಡ್ಕೊಂಡ್ ಬಂದಾರ ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ ನಾಚಿ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳ್ರಿ ನಿಮ್ಗೆ ಹೋಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು ಎಲ್ಲಿದ್ದೀರಿ ನೀವು ಇದು ನಾಷ್ಟ ನೋಡಿ ನಾಷ್ಟ ಅಂತಾರೇನ್ರಿ ಅಲ್ಲಿ ಬರೀ ತೋರಿಸ್ಬೇಕು ಸರ್ ಅವ್ರಿಗೆ ಬಾಕಿ ತೋರಿಸಿ ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನನಗೆ ಈಗ ಎಲ್ಲಿ ಬರ್ತಿದ್ದೀರಿ ಕುಮಾರ್ ನೀವು ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ 2 ನಿಮಿಷ ನಾಚಿ ಶರ್ಮ ಆಗಬೇಕು ನಿಮ್ಮ ವಾಸ್ಟರ್ ನಂಬರ್ ಇದು ವಾರ್ಡರ್ ನಂಬರ್ ಸರ್ ಅದು ಕಂಪೌಂಡ್ ಮಾಡ್ಯಾರ್ರಿ ಅದು ಮ್ಯಾಕ್
ಒಳಗಡೆ ಚಿಕ್ಕದ್ರಿ 9876 ಕ್ಯಾಮ್ರಾದಾಗ ಬೆಳಗ್ಗೆ ನೋಡಿ ಹಾಕಿರ್ರಿ ಕೊಂಡಿ ಹಾಕೋದು ಈಗ ಕೇಸ್ ಮಾಡ್ರಿ ಇಲ್ಲ ಅಂತ ಹೇಳ್ದಿಲ್ಲ ರೀ ಕೇಸ್ ಮಾಡಿ ಅಂತ ಹೇಳ್ತಾರೆ ಕೇಸ್ ಮಾಡಿಲ್ಲ ರಾತ್ರಿ ಬರೋದಿಲ್ಲ ಸರ್ ನಮ್ಗೆ ಈಗ ರಾತ್ರಿ ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್ ಅದು ಮತ್ತೊಂದು ಕೇಳಿ ಹುಡುಗಿಯರು ಹೇಳ್ತಾರೆ ಸರ್ ಒಂದು ಹುಡುಗಿ ಕಂಪೌಂಡ್ ಚಡ್ದಿ ರಾತ್ರಿ ಕಂಪೌಂಡ್ ಹಾಗೆ ಬಂದನಂತ ಹುಡುಗಿ ಅದು ಹೊರಗಿಂದ ನಮ್ಮ ರೂಮ್ಗಳು ನಮಸ್ಕಾರ ಯೋಗೇಶ್. ನಿನಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ ಒಳಗ ಇದು ಕೈಗಾರ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ ಏನ್ ನಿಮ್ಮ ನೌಕರಿ ನಾವೆಲ್ಲ ನಿಮ್ಗೆ ಸೆಲೆಕ್ಟ್ ಇಲ್ರಿ, ಮಕ್ಕಳು ಸೆಲೆಕ್ಟ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವ್ದಾರೆ? ಮಾಡಿರಿ ಮಾಡಿರಿ ನೀವು? ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸ್ಲಾ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ ನೋಡ್ರಿ. ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇಲ್ಲ, 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ತೀವಿ ಹೇಳಿ ನ್ಯೂಸ್ ಎಲ್ಲರೂ ಅವರು ಹುಡುಗರು ಬರಲ್ಲ. ಈ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯ್ತು. ರಿಪೋರ್ಟ್ ಮಾಡಿ ಯೋಗೇಶ್ಗೂ ಕರೆದಿಲ್ಲ. ನೀವು ಏನು ಮಾಡ್ತಿರೋ ನಾಳೆ ಹಿಡಿದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚೇಂಜ್ ಮಾಡ್ರಿ, ಸಸ್ಪೆಂಡ್ ಮಾಡ್ರಿ, ನಾನು ಅವನಿಗೆ ಮುಂಚೆನೇ ನಿನ್ನೆ ಹೇಳಿದ್ದೀನಿ ಸಸ್ಪೆಂಡ್ ಮಾಡ್ರಿ, ಇಲ್ಲಾಂದ್ರೆ ಚೇಂಜ್ ಮಾಡ್ರಿ. ಚೇಂಜ್ ಮಾಡಕ್ಕೆ ಮುಂಚೆನೇ ಮಾಡಿದ್ದು ನಾನು ಅವ್ನಿಗೆ ಅಂತ ಅಲ್ಲದೆ 2ನೇ ಚಾರ್ಜ್ ಕೊಟ್ಟರು. ನಾನು 2ನೇ ಚಾರ್ಜ್ ಕೊಡಬೇಡ್ರಿ ಅಂತವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡಬೇಡ್ರಿ. ಸರ್ ನೀವೇ ಹೇಳ್ರಿ. ನೀವು ಇಲ್ಲ ಅಲ್ಲ ತರಲ್ಲ ನೀವು ಹೇಳ್ರಿ. ಮಕ್ಕಳು ತಿನ್ಬೋದಾ? ಇವ್ರಿಗೆ ಕೇಳ್ತೀನಿ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್. ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್, ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕತ್ತ ದಿಲೀಪ್ ಕುಮಾರ್? ನಾನು ಚಾರ್ಜ್ ಮಾಡಿ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ನಾನು ನಿಮಗೆ ಒಂದು ಪಕ್ಕ ಕೊಡ್ತೀನಿ ಸರ್. ನಿಮ್ಮ ಅರ್ಥ ನಾನು ಪಕ್ಕ ಕೊಡ್ತೀನಿ. ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ, ನಾ ಹೋಗಿ ಊಟ ಮಾಡೀನಿ ಸರ್. ಇದು ನಾನೀಗ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ರೆಫರೆನ್ಸ್ ಇಮಿಡಿಯೇಟ್ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ, ನಿಮ್ಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದು ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ಸರ್ ಇನ್ನೊಂದು ಮಾತು, ನೀವು ನಿಮ್ಗೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ? ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ ಕಮಿಷನ್ ರಿಪೋರ್ಟ್ ಬರೆದಿದ್ದು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ತೀವಿ. ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ. ಮೇಡಮ್ ಮಾಡ್ತಾಳೆ. ದಿಲೀಪ್ ಕುಮಾರ್ ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ಇದ್ದಾನೆ. ನಾವು ಹೋಗಕ್ಕಾಗಿಲ್ಲ. ಸರ್ ದಯಮಾಡಿ ತೆಗೀರಿ. ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ ಒಂದ್ಸಲ ಬಿಟ್ಟು 2 ಸಲ ಚಾನ್ಸ್ ಕೊಟ್ಟಿದ್ದು ಅವ್ರಿಗೆ ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ. ಇವತ್ತು ನೀವು ಕೇಳ್ರಿ, ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು. ಮಧ್ಯಾಹ್ನ ಊಟ ಸಾಧ್ಯ ಅಂದ್ರೆ ನಾನು ಬರ್ತೀನಿ. ಇವ್ರಿಗೆ ಚಾ ಕೊಡ್ತೀನಿ.